ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭೂವೀಸ್ ವ್ಲಾಗ್. ಇವತ್ತು ನಾವು ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಲಂಚ್ ಎಲ್ಲ ಮುಗಿಸಿ ನಾನು, ನನ್ನ ಮಗ ಹಾಗೆ ನನ್ನ ಹಸ್ಬೆಂಡು ಎಲ್ಲರೂ ಕೂಡ ಇವತ್ತು ಶ್ರೀರಂಗಪಟ್ಟಣದಲ್ಲಿರುವ ನಿಮಿಷಾಂಬ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇನ್ನೇನು ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬಂದ್ವಿ. ಈಗ ನಾವು ಟೆಂಪಲ್ ಹತ್ರ ಕಾರ್ನ ಪಾರ್ಕ್ ಮಾಡಿ ಈಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಬಂದಾಗಲೆಲ್ಲ ನಮಗೆ ಮೊದಲು ಕಾಣೋದು ಇಲ್ಲಿ ನಿಂತಿರುವ ಕುದುರೆಗಳು. ಕುದುರೆ ಸವಾರಿ ಮಾಡೋದಕ್ಕೆ ಇಷ್ಟಪಡೋರು ಈ ಕುದುರೆ ಮೇಲೆ ಕೂತು ಒಂದು ರೌಂಡ್ ಹೋಗಿ ಬರ್ಬೋದು. ನಾನಿವಾಗ ನಿಮಗೆ ಈ ದೇವಸ್ಥಾನದ ಸುತ್ತ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಬೇಕಾದ ಪೂಜೆ ಸಾಮಾನುಗಳು ಪೂರ್ತಿಯಾಗಿ ಇಲ್ಲೇ ಸಿಗುತ್ತೆ. ದೇವ್ರ ಪೂಜೆಗೆ ಬೇಕಾದ ಕಾಯಿ, ಹಣ್ಣು, ಹೂವು, ಎಲೆ, ನಿಂಬೆಹಣ್ಣು, ಹಾಗೆಯೇ ಬಳೆಗಳು, ಹೀಗೆ ಪ್ರತಿಯೊಂದು ಸಾಮಾನು ಕೂಡ ನಿಮಗೆ ಇಲ್ಲೇ ಸಿಗುತ್ತೆ. ಹಾಗಾಗಿ ನಾವು ಇಲ್ಲೇ ಪರ್ಚೇಸ್ ಮಾಡಿ ಅದನ್ನು ದೇವಸ್ಥಾನದೊಳಗಡೆ ತೊಗೊಂಡು ಹೋಗ್ಬೋದು. ಅವು ನಿಮಿಷಾಂಬ ದೇವಸ್ಥಾನಕ್ಕೆ ಬಂದು ತುಂಬಾ ತಿಂಗಳುಗಳಾಗೋಗಿತ್ತು. ಹಾಗಾಗಿ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ಈಗ ನಾವು ದೇವಸ್ಥಾನದ ನದಿ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಕೈಕಾಲು ತೊಳ್ಕೊಂಡು ಆಮೇಲೆ ತಾಯಿಯ ದರ್ಶನ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ. ಕೈಕಾಲೆಲ್ಲ ತೊಳ್ಕೊಂಡಾಯಿತು. ಇವಾಗ ಪೂಜೆ ಸಾಮಾನನ್ನು ತಗೊಂಡು ಆಮೇಲೆ ನಾವು ದೇವಸ್ಥಾನದ ಒಳಗಡೆ ಹೋಗ್ತೀವಿ. ಸೊ ನೋಡ್ತಾ ಇದ್ದೀರಲ್ಲ, ಹೂವು ಅಂತೂ ತುಂಬಾ ಫ್ರೆಶ್ ಆಗಿದೆ. ಇಲ್ಲೇ ಕಾಯಿಗಳೆಲ್ಲ ಸಿಗುತ್ತೆ. ಹಾಗೆಯೇ ನಮಗೇನೇನು ಪೂಜೆ ಸಾಮಾನು ಬೇಕೋ ಅದನ್ನೆಲ್ಲ ನಾವು ಇಲ್ಲೇ ಪರ್ಚೇಸ್ ಮಾಡ್ಬೋದು. ಹಾಗಾಗಿ ನಾನು ಇಲ್ಲೇ ಎಲ್ಲನೂ ತೊಗೊಂಡು ಆಮೇಲೆ ನಾನು ಹೊರಗಡೆ ಹೊರಟಿದ್ದೀನಿ. ಇವತ್ತು ಈ ದೇವಸ್ಥಾನದಲ್ಲಿ ಅಂಥ ರಶ್ ಏನೂ ಇರಲಿಲ್ಲ, ಸ್ವಲ್ಪ ಜನ ಕಡಿಮೆನೇ ಇದ್ದರು. ಹಾಗಾಗಿ ನಮಗೆ ದರ್ಶನ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಈಗ ಶರಣ್ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ರು. ಹಾಗಾಗಿ ಕಾಯಿನ ಇಲ್ಲಿ ದೇವಸ್ಥಾನದ ಹೊರಗಡೆನೇ ಈ ರೀತಿ ಕೋಕೋನಟ್ ಬ್ರೇಕಿಂಗ್ ಪ್ಲೇಸ್ ಅಂತ ಒಂದು ಪ್ಲೇಸ್ ಇದೆ. ಇಲ್ಲೇ ನಾವು ಕೋಕೋನಟ್ನ ಹೊಡ್ಕೊಂಡು ಆಮೇಲೆ ಪೂಜೆಗೆ ಒಳಗಡೆ ತೊಗೊಂಡು ಹೋಗಬೇಕು. ನಾವಿವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಸ್ಪೆಷಲ್ ಟಿಕೆಟ್ ಏನೂ ತೊಗೊಂಡಿರಲಿಲ್ಲ, ಯಾಕಂದರೆ ರಶ್ ತುಂಬ ಕಡಿಮೆನೇ ಇತ್ತಲ್ವ, ಜನ ಏನು ಅಂತ ಜಾಸ್ತಿ ಇರಲಿಲ್ಲ. ಹಾಗಾಗಿ ನಾವು ಧರ್ಮ ದರ್ಶನದಲ್ಲೇ ಹೋಗ್ತಾ ಇದ್ದೀವಿ. ಸೊ ನಾವೀಗ ಹೋಗಬೇಕಾದ್ರೇ ನಮಗೆ ರೈಟ್ ಸೈಡಲ್ಲಿ ಅರ್ಚನೆ ಟಿಕೆಟ್ಗಳು ತೊಗೊಳೋದಕ್ಕೆ ಸಿಗುತ್ತೆ ಕೌಂಟರು. ಸೊ ನಾವು ಕೌಂಟರಲ್ಲಿ ನಮಗೆ ಯಾವ ರೀತಿ ಅರ್ಚನೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ರೀತಿ ಟಿಕೆಟ್ನ ತೊಗೊಂಡು ನಾವು ಅರ್ಚನೆಯನ್ನು ಮಾಡಿಸ್ಬೋದು. ಒಳಗೆ ಕೌಂಟರ್ನಲ್ಲೇ ಹಾಕಿದ್ದಾರೆ ನಾವು ಯಾವ್ಯಾವ ಸೇವೆಯನ್ನು ಮಾಡಿಸ್ಬೋದು ಅಂತ, ಅದಕ್ಕೆ ಎಷ್ಟೆಷ್ಟು ಚಾರ್ಜ್ ಆಗುತ್ತೆ ಅನ್ನೋದನ್ನು ಕೂಡ ಹಾಕಿದ್ದಾರೆ. ನಾವಿವಾಗ ಕುಂಕುಮಾರ್ಚನೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಪೂಜೆನ ಮಾಡಿಸಿ ಜಸ್ಟ್ ಕುಂಕುಮಾರ್ಚನೆ ಮಾಡಿಸೋಣ ದೇವರಿಗೆ ಅಂತ ಅಂದ್ಕೊಂಡ್ವಿ. ಹಾಗಾಗಿ ನಾವು ಕುಂಕುಮಾರ್ಚನೆ ಟಿಕೆಟ್ನ ತೊಗೊಂಡು ಇಲ್ಲಿಂದ ದೇವಸ್ಥಾನದ ಒಳಗಡೆ ಹೋದ್ವಿ. ದೇವಸ್ಥಾನದಲ್ಲಿ ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು. ಅಲ್ಲಿ ಕ್ಯಾಮ್ರಾ ಒಳಗಡೆ ಅಲೋ ಇರೋದಿಲ್ಲ. ಹಾಗಾಗಿ ನಾನು ಜಸ್ಟ್ ನಿಮಗೆ ಫೋಟೋಸ್ಗಳನ್ನು ತೋರಿಸಿದ್ದೀನಿ. ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ದ ಹಾಗೆಯೇ ನಮಗೆ ಒಂದು ದೊಡ್ಡದಾದ ಅರಳಿ ಮರ ಇದೆ. ಸೊ ಈ ಅರಳಿ ಮರದಲ್ಲಿ ಸುಬ್ರಹ್ಮಣ್ಯೇಶ್ವರನ ವಿಗ್ರಹಗಳು ಕೂಡ ಇದೆ. ಸೊ ಅದನ್ನೆಲ್ಲ ಕೈ ಮುಕ್ಕೊಂಡು ಈಗ ನಾವು ನದಿ ಹತ್ರ ಹೋಗ್ತಾ ಇದ್ದೀವಿ. ಏಕೆಂದರೆ ನನ್ನ ಮಗ ನದಿನಲ್ಲಿ ಆಟ ಆಡಬೇಕು ಅಂತ ಒಂದೇ ಸಮ ಅವಾಗಿಂದ ಟಾರ್ಚರ್ ಕೊಡ್ತಾ ಇದ್ನು. ಹಾಗಾಗಿ ಇವಾಗ ನದಿ ಹತ್ರ ಹೊರಟಿದ್ದೀವಿ. ಅದಕ್ಕೂ ಮೊದಲು ಇಲ್ಲಿ ಸ್ವಲ್ಪ ತರಕಾರಿಗಳು ಹಾಗೆ ಸೊಪ್ಪು ಇದನ್ನೆಲ್ಲ ಸೇಲ್ ಮಾಡ್ತಾರೆ. ಇದೆಲ್ಲ ಇಲ್ಲೇ ಬೆಳೆಯೋದ್ರಿಂದ ತುಂಬಾ ಫ್ರೆಶ್ ಆಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಸೊಪ್ಪುಗಳನ್ನು ತಗೋತಾ ಇದ್ದೀನಿ. ನಾನಿಲ್ಲಿಗೆ ಪ್ರತಿ ಸರಿ ಬಂದಾಗ್ಲೂ ಕೂಡ ಒಂದಷ್ಟು ತರಕಾರಿಗಳು, ಸೊಪ್ಪುಗಳು ಇದನ್ನೆಲ್ಲ ಇಲ್ಲಿಂದನೇ ತೊಗೊಂಡು ಹೋಗ್ತೀನಿ. ಯಾಕಂದರೆ ಇಲ್ಲಿ ಒಂದಷ್ಟು ಆಯುರ್ವೇದಿಕ್ ಸೊಪ್ಪುಗಳು ನಮಗೆ ಸಿಗುತ್ತೆ, ಫ್ರೆಶ್ ತರಕಾರಿಗಳು ಕೂಡ ಸಿಗುತ್ತೆ. ಅಷ್ಟೇ ಅಲ್ಲದೆ ಮೊಳಕೆ ಕಟ್ಟಿದ ಕಾಳುಗಳನ್ನು ಕೂಡ ಇಲ್ಲಿ ಸೇಲ್ ಮಾಡ್ತಾರೆ. ಹಾಗಾಗಿ ಇಲ್ಲೇ ಬೆಳೆಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲವೂ ಕೂಡ. ಹಾಗಾಗಿ ನಾನು ಇಲ್ಲಿ ತಗೋತಾ ಇದ್ದೀನಿ. ಈಗ ನಾವು ನದಿ ಹತ್ರ ಹೋಗ್ತಾ ಇದ್ದೀವಿ. ವ್ಯೂ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಲ್ವಾ. ಇಲ್ಲಿ ಬಂದಾಗ ತುಂಬ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ, ಏಕೆಂದರೆ ಅಷ್ಟು ಚೆನ್ನಾಗಿರುತ್ತೆ. ಟೆಂಪಲ್ ಹತ್ರನೇ ನದಿ ಹರಿಯೋದ್ರಿಂದ ಒಂದು ರೀತಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಗ್ರೀನೀಶ್ ಆಗಿರುತ್ತೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಅದನ್ನು ನೋಡೋದಕ್ಕೂ ಕೂಡ ನನ್ನ ಮಗ ಈ ಸದ್ಯ ಬಿಡ್ತಾ ಇಲ್ಲ. ಫಸ್ಟು ನಾನು ನೀರಲ್ಲಿ ಆಟ ಆಡಬೇಕು ಬನ್ನಿ ಅಂತ ಅವ್ರ ಅಪ್ಪನ ಕರೀತಾ ಇದ್ದಾನೆ. ಸೊ ಅವನ್ನ ಫಸ್ಟ್ ಆಟ ಆಡಿಸ್ಬಿಡ್ತೀವಿ. ಆಮೇಲೆ ನಾನು ಕೂಡ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಎಲ್ಲನೂ ನೋಡ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ ವಾತಾವರಣ. ಇದೆಲ್ಲ ನಾವು ಸಿಟಿನಲ್ಲಿ ನೋಡಬೇಕು ಅಂದರೆ ನಮ್ಗೆ ಅಷ್ಟಾಗಿ ಸಿಗೋದಿಲ್ಲ. ಸ್ವಲ್ಪ ಸಿಟಿಯಿಂದ ದೂರ ಬಂದಾಗ ಈ ರೀತಿ ಎಲ್ಲ ನಾವು ನೋಡ್ಬೋದಲ್ವ, ಎಷ್ಟು ಚೆನ್ನಾಗಿರುತ್ತೆ. ಏನೇ ಆದರೂ ನೀರನ್ನು ನೋಡೋದು, ನೀರಲ್ಲಿ ಆಟ ಆಡೋದು ಅಂದರೆ ಒಂದು ತುಂಬಾ ಖುಷಿ ಕೊಡುತ್ತೆ.
ವಿಡಿಯೋ ಮಾಡ್ತಾ ನಿಂತಿದ್ದೆ ನೋಡಿ, ನಮ್ಮ ಮನೆಯವರು ಹೆಂಗೆ ನೂಕ್ಬಿಟ್ರು ನನ್ನ ಮಗನ ನೀರಿಗೆ. ನನಗೊಂದು ಕ್ಷಣ ಭಯನೇ ಆಗೋಯ್ತು, ಅಲ್ಲಿನಾದರೂ ಕಲ್ಲಿದ್ದು ಒಡಿಸ್ಕೊಂಬಿಟ್ರೆ ಅಂತ. ಬಟ್ ಅಷ್ಟೊಂದು ಆಳ ಇರಲಿಲ್ಲ, ಹಾಗಾಗಿ ನೋಡೇ ತಳ್ಳಿದ್ರು. ಅವನಿಗೂ ಕೂಡ ಭಯ ಅನ್ನೋದಿಲ್ಲ, ಆರಾಮಾಗಿ ಆಟ ಆಡ್ಕೊಂಡು ಖುಷಿಯಾಗಿರ್ತಾನೆ. ನೀರು ಅಂದರೆ ಸಾಕು ಎಲ್ಲರೂ ಜಿಗಿತಾ ಇರ್ತಾನೆ. ಒಂದು ಸರಿ ಪ್ರಾಕ್ಟೀಸ್ ಆದರೆ ಸಾಕು, ಮತ್ತೆ ಮತ್ತೆ ಅದೇ ಕೆಲಸ ಮಾಡ್ತಾ ಇರ್ತಾನೆ. ನೀರಿಗೆ ಇಳಿದ್ಮೇಲಂತೂ ನನ್ನ ಮಗ ತುಂಬಾ ಖುಷಿಯಾಗಿಬಿಟ್ಟಿದ್ದ. ಸ್ವಲ್ಪ ಸ್ವಿಮ್ಮಿಂಗ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ನನಗೂ ನೀರಲ್ಲಿ ಇಳಿಬೇಕು ಅಂತ ಅನ್ನಿಸ್ತಾ ಇತ್ತು, ಆದರೆ ನಾನು ಡ್ರೆಸ್ ತೊಗೊಂಬರಲಿಲ್ಲ, ಮರ್ತು ಬಂದುಬಿಟ್ಟೆ. ಹಾಗಾಗಿ ಇಳಿಲಿಲ್ಲ. ಅವನು ಆಟ ಆಡೋದನ್ನೇ ನೋಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದರೂ ನದಿನಲ್ಲಿರೋ ನೀರು ನೋಡಿದ ತಕ್ಷಣ ಆಟ ಆಡಬೇಕು ಅಂತ ಅನಿಸುತ್ತೆ, ಅದನ್ನು ನಮಗೆ ಕಮೆಂಟ್ ಮಾಡಿ. ಇಷ್ಟೋ ತನಕ ನಮ್ಮ ಮನೆಯವರು ನನ್ನ ಮಗನ ಜೊತೆ ನೀರಲ್ಲಿ ಆಟ ಆಡಲ್ಲ ಅಂತ ಹೇಳಿ ತುಂಬಾ ಗೋಳಿಕತ್ತಾ ಇದ್ದರು. ಇವಾಗ ಅವರೇ ಹೋಗಿ ಅವ್ರ ಮಗನ ಜೊತೆ ಆಟ ಆಡ್ತಾ ಇದ್ದಾರೆ. ಯಾರಿಗೇ ಆದರೂ ಅಷ್ಟೇ ಅಲ್ವಾ, ನೀರನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಮನಸ್ಸಾಗಲ್ಲ, ಅಲ್ಲಿ ಹೋಗಿ ಆಟ ಆಡಲೇಬೇಕು. ಅದು ತುಂಬಾ ಮಜಾ ಕೊಡುತ್ತೆ. ನನಗಂತೂ ನದಿ ನೀರಲ್ಲಿ ಆಟ ಆಡೋದು ಅಂದರೆ ತುಂಬಾ ಇಷ್ಟ. ಬಟ್ ಇವತ್ತು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಡ್ರೆಸ್ ತೊಗೊಂಬಂದಿಲ್ದಿರೋದ್ರಿಂದ. ಸೊ ಅವರಿಬ್ಬರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ನಾನಿಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ ಎಲ್ಲರೂ ಹೇಗೆಲ್ಲ ಆಟ ಆಡ್ತಿದ್ದಾರೆ, ಎಷ್ಟೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಈ 6 ಆಗ್ತಿದೆ, ತುಂಬಾ ಕತ್ಲೆ ಆಗ್ತಾಯಿದೆ. ಅಂದರೂ ಕೂಡ ಇನ್ನೂ ನೀರಲ್ಲಿ ಆಟ ಆಡ್ತಾನೆ ಇದ್ದಾರೆ. ಮೇಲೆ ಬರೋ ಮನಸ್ಸೇ ಮಾಡ್ತಾ ಇಲ್ಲ. ಇಷ್ಟು ಕತ್ಲೆ ಆಗಿದೆ, ಆದ್ರೂ ಹೇಳ್ತಾ ಇದ್ದೀನಿ ಇಬ್ಬರಿಗೂ ಬನ್ನಿ ಅಂತ. ಬರ್ತಾನೆ ಇಲ್ಲ ಇಬ್ಬರೂ. ತುಂಬಾ ಕತ್ಲೆ ಆಗಿದೆ. ಈಗ ನಾವು ಮನೆಗೆ ಹೊರಟಿದ್ದೀವಿ. ನಿಮಗೆಲ್ಲರಿಗೂ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭೂವೀಸ್ ವ್ಲಾಗ್.